ಅಲ್ಟೆ ಸ್ಮೂತಾಗಿ ಹೋಯ್ತಾ ಇರುತ್ತೆ. ಒನ್ಸ್ ಮೋರ್ ಅಂತಾರಲ್ಲ, ಅದು ಆ ಡೈಲಾಗ್ ಇವಾಗ ಬಂದಿರೋದು ಟ್ರೆಂಡು. ಆದರೆ ಇವ್ರದ್ದು ಹಳೇದೇ ಐತೆ. ನಾವಿಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅವ್ರು ಪ್ರೀತಿಯಿಂದ ಕೊಡ್ತಾರೆ. ಅದು ಟೇಸ್ಟ್ ಆಗಿರುತ್ತೆ. ಆ ಟೇಸ್ಟು ಎಲ್ಲೂ ಸಿಗಲ್ಲ. ನಾವು 5 ಸ್ಟಾರ್ ಹೋಟ್ಲು, ದೊಡ್ಡ ಹೋಟ್ಲೆಲ್ಲ ಚೆನ್ನಾಗಿ ಕೊಡ್ತಾನೆ ಅಂತ ಹೋಗ್ತೀವಿ. ನಾವು ಟೇಸ್ಟ್ ಇಂಥ ಟೇಸ್ಟ್ ಸಿಗಲ್ಲ. ಇಲ್ಲಿಗೆ ಬಂದರೆ 100 ಗ್ರಾಮ್ ತಿನ್ನವ ಅಂತ ಅನ್ಕೋತೀವಿ. ಆದರೆ ಬಿಸಿಲು ಕೊಡ್ತಾ ಇದ್ರೆ ಅಣ್ಣ ಇನ್ನೊಂದು 100 ಕೊಡಿ, ಅಣ್ಣ ಇನ್ನೊಂದು 100 ಕೊಡಿ ಅಂತ. ಇಲ್ಲ ಅಂದ್ರೂ ನಾವಿಬ್ರು ಅರ್ಧ ಕೆಜಿ ತಿಂತೀವಿ. ಒಂದು ಚೂರು ತಿನ್ಕೊಂಡಾಗವ ಅಂತ ಬರ್ತೀವಿ, ಆದರೆ ಹೊಟ್ಟೆ ತುಂಬ ತಿನ್ಕೊಯ್ತೀವಿ. ಕಾಬ್ ನೋಡಿ ಹೆಂಗೆ ಜ್ಯೂಸಿ ಆಗಿದೆ, ಹಿಂಗಂದರೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಕಾಬ್ ಈ ಥರ ಇರಬೇಕು ಮೀಟ್ ಅಂದರೆ. ಹಸಿ ಖಾರ ಮಾತ್ರ ಮಸ್ತಾಗಿರ್ತದೆ ಬೈ. ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ರಾಮಣ್ಣನ ಕೈ ದೊಡ್ಡದು. ನೀವು ಮೈಸೂರಲ್ಲಿ ತುಂಬ ಕಡೆ ಚಿಕನ್ ಹಾಗೂ ಫಿಶ್ ಕಬಾಬ್ನ ತಿಂದಿರ್ತೀರಾ ಅಂತ ಗೊತ್ತು. ಆದರೆ ಹಸಿ ಗ್ರೀನ್ ಮಸಾಲೆ ಹಾಕಿರೋ ಕಬಾಬ್ ತಿಂದಿರ್ತೀರಾ? ತಿಂದಿಲ್ಲ ಅಂದರೆ ನಾನಿವತ್ತು ನಮ್ಮ AJ ಫುಡ್ನಲ್ಲಿ ಪರಿಚಯ ಮಾಡಿಸ್ತೀನಿ, ಬನ್ನಿ. 1992ರಲ್ಲಿ ಸ್ಟಾರ್ಟ್ ಆದಂತಹ ರಾಮಣ್ಣ ಕಬಾಬ್ ಅಂಡ್ ಎಗ್ ರೈಸ್ ಇರೋದು ರಾಮಚಂದ್ರ ಅಗ್ರಹಾರದಲ್ಲಿ, ಮೈಸೂರಿನ ರಾಮಚಂದ್ರ ಅಗ್ರಹಾರದಲ್ಲಿ. ಇದು ತುಂಬ ಫೇಮಸ್ ಆಗಿದೆ ಅಗ್ರಹಾರದಲ್ಲೇ. ಒಂದು ಪ್ಲೇಟ್ ಚಿಕನ್ ಕಬಾಬ್ಗೆ ಇವರು 60 ರೂಪಾಯಿ ರೇಟ್ ಮಾಡ್ತಾರೆ. ಚಿಕನ್ ಮಾತ್ರ ತುಂಬ ಕ್ವಾಲಿಟಿ ಆಗಿರುತ್ತೆ. ಇನ್ನು ಎಗ್ ರೈಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಫಿಶ್ ಕಬಾಬ್ ಹಾಗೂ ಚಿಕನ್ ಕಬಾಬ್ಗೆ ಇವರು ಗ್ರೀನ್ ಹಸಿ ಮಸಾಲೆ ಹಾಕಿ ಕೊಡೋದ್ರಿಂದ ಒಂಥರ ಖಾರವಾಗಿ ಹುಳಿಯಾಗಿ ಸಖತ್ತು ರುಚಿಯಾಗಿರುತ್ತೆ. ಅದರಲ್ಲೂ ಜಿಡಿ ಮಳೆ ಟೈಮಲ್ಲಂತೂ ತಿಂತಾ ಇದ್ರೆ ಆಹಾ ಸ್ವರ್ಗ ಅನಿಸುತ್ತೆ. ಅದನ್ನು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಅದನ್ನು ಅನುಭವಿಸಿದ್ರೇ ಚೆನ್ನ. ನೀವು ಒಂದ್ಸಲ ಹೋಗಿ ರಾಮಣ್ಣ ಕಬಾಬ್ ಸೆಂಟ್ರಿಗೆ ಹೋಗಿ ರುಚಿಕರವಾದ ಫಿಶ್ ಕಬಾಬ್ ಆ್ಯಂಡ್ ಚಿಕನ್ ಕಬಾಬ್ನ ತಿಂದು ಟೇಸ್ಟ್ ಹೇಗಿತ್ತು ಅಂತ ತಪ್ಪದೆ ನಮ್ಮ AJ ಫುಡ್ಗೆ ಕಮೆಂಟ್ ಹಾಕಿ. ಹಾಗೆ ಫುಲ್ ಡೀಟೇಲ್ಸ್ನ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ.
ರೈಸ್ ಮತ್ತೆ ಕಬಾಬ್ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಬನ್ನಿ. ಈ ಡಿಫ್ರೆಂಟ್ ಆಗಿದೆ, ಒಂದು ತಿನ್ನಕ್ಕೆ ಮಾತ್ರ ಟೇಸ್ಟ್ ಹಂಗೆ ಫ್ಲೇವರ್ಫುಲ್ ಆಗಿದೆ. ಕಬಾಬ್ ನೋಡಿ ಹೆಂಗೆ ಜ್ಯೂಸಿ ಆಗಿದೆ, ಹಿಂಗಂದ್ರೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕಬಾಬ್. ಈ ಥರ ಇರಬೇಕು ಮೀಟ್ ಅಂದರೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಚೆನ್ನಾಗಿದೆ ಮಾತ್ರ, ಎಲ್ಲರೂ ಬೇರೆ ಮಾತಿಲ್ಲ. ನಮ್ಮ ರಾಮಣ್ಣ ಹೆಂಗ್ ಟ್ರೀಟ್ ಮಾಡ್ತಾರೆ ಜನರನ್ನ, ಹೆಂಗ್ ಟೇಸ್ಟ್ ಕೊಡ್ತಾರೆ. ಇನ್ನೊಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಅವ್ರು ನೋಡ್ಕೊ ಬನ್ನಿ. ಇಲ್ಲಿಗೆ ಬಂದ್ರೆ 100 ಗ್ರಾಮ್ ತಿನ್ನವ ಅಂತ ಅನ್ಕೋತೀವಿ, ಆದ್ರೆ ಬಿಸಿಲು ಕೊಡ್ತಾ ಇದ್ರೆ ಅಣ್ಣ ಇನ್ನೊಂದು 100 ಕೊಡಿ, ಅಣ್ಣ ಇನ್ನೊಂದು 100 ಕೊಡಿ ಅಂತ. ಇಲ್ಲ ಅಂದ್ರೂ ನಾವಿಬ್ರು ಅರ್ಧ ಕೆಜಿ ತಿಂತೀವಿ. ಇಲ್ಲ ಅಂದ್ರು ಅವ್ರಿಗೆ ಗೊತ್ತು ನಾವು ಬಿಸಿಲು ಕೊಡ್ತಾ ಇದ್ರೆ ಸಿಕ್ಕಾಪಟ್ಟೆ ತಿಂತಾ ಇರ್ತೀವಿ, ಅದು ಸಪ್ರೇಟು. ಆದ್ರೆ ನಾವು ಇಲ್ಲಿ ತಿನ್ನಕ್ ಬಂದಾಗ ತುಂಬಾ ಟೇಸ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಬಿಸಿಲು ಕೊಡ್ತಾ ಇದ್ರೆ ಅದು ನಮ್ಗೆ ಫೇವ್ರೇಟ್. ನಾವ್ ಏನಕ್ಕೆ ಕುಡಿಕೋಬೇಕು ಅಂದ್ರೆ ಇಲ್ಲಿ ಬಿಸಿಲು ಕೊಡ್ತಾ ಇದ್ರೆ ಸಖತ್ತಾಗಿರುತ್ತೆ. ಆಮೇಲೆ ಇದೈತೆ ಒಂದು ಅದು ನಾವು ಮೀನ್ ತಲೆ ಐತೆ, ಮೀನ್ ತಲೆ ಮಾತ್ರ ಸೂಪರು. ಆದ್ರೆ ನಾವು ಅದು ಜಾಸ್ತಿ ತಿನ್ನಲ್ಲ, ಬೇರೆ ತರ. ಮನೇಲೆಲ್ಲ ತಿಂದ್ರೆ ಈ ತರ ತಿನ್ನಕ್ಕಾಗಲ್ಲ, ಇಲ್ಲಿ ಬಂದಾಗ್ಲೇ ಈ ತರ ತಿನ್ನೋದು. ನಾವು ಹಳೆ ಕಸ್ಟಮರ್, ಅವ್ರಿಗೆ ಅವ್ರ ಕಸ್ಟಮರ್ನ ಮೇಂಟೈನ್ ಮಾಡ್ತಾರೆ. ಅವರು ಹೊಸ ಕಸ್ಟಮರ್ಗೆ ಹಳೆ ಕಸ್ಟಮರ್ ಬಂತು ಅಂದ್ರೆ ಅವರು ಜಲ್ದಿ ಕೊಡ್ತಾರೆ. ಇವ್ರಿಗೆ ಇಂಥದ್ದೇ ಬಿಸಿಲೇ ಬೇಕು, ನಮ್ ತಿಂದಾಗಲೇ ಜಾಸ್ತಿ ತಿಂತಾರೆ ಅಂತ ಅವ್ರಿಗೆ ಗೊತ್ತು. ಅಕ್ಕಪಕ್ಕ ಹೋಲ್ಸ್ಕೊಂಡ್ರೆ ಕಬಾಬ್ಗಳು ಚಿಕನ್ ಇದು ಸಾಫ್ಟ್ನೆಸ್ ಮತ್ತೆ ಇದು ಸ್ಮೂತ್ ಆಗಿರುತ್ತೆ. ನಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ತಿಂತಾ ಇದ್ದಂಗೆ. ಬೇರೆ ಕಡೆ ಎಲ್ಲ ತಿನ್ಬೋದು, ಎಂತೆಂಥ 5 ಸ್ಟಾರ್ ಹೋಟ್ಲಗಳಲ್ಲಿ ಏನು ಕೊಡ್ತಾರೆ ಸರ್, ಇಂಥ ಚಿಕನ್ನು ಕೊಡಲ್ಲ. ಎಷ್ಟು ಬೆಲೆ ಹೇಳ್ತಾರೆ ಹೇಳಿ. ಇವಾಗ ನಾವು 100 ರೂಪಾಯಿ ಕೊಟ್ಟಿದ್ದೀವಿ, ಒಂದು ದೊಡ್ಡ ಹೋಟ್ಲಿಗೆ ಹೋದ್ರೆ 200-300 ರೂಪಾಯಿ ಕೇಳ್ತಾರೆ. ಆ ದುಡ್ಡು ಆ ಟೇಸ್ಟ್ ಕೊಡಲ್ಲ. ನಾವು ಇಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅವ್ರು ಪ್ರೀತಿಯಿಂದ ಕೊಡ್ತಾರೆ, ಅದು ಟೇಸ್ಟ್ ಆಗಿರುತ್ತೆ. ಆ ಟೇಸ್ಟು ಎಲ್ಲೂ ಸಿಗಲ್ಲ. ನಾವು 5 ಸ್ಟಾರ್ ಹೋಟ್ಲು, ಆ ದೊಡ್ಡ ಹೋಟ್ಲೆಲ್ಲ ಚೆನ್ನಾಗಿ ಕೊಡ್ತಾನೆ ಅಂತ ಹೋಗ್ತೀವಿ, ಟೇಸ್ಟ್ ಇಂಥ ಟೇಸ್ಟ್ ಸಿಗಲ್ಲ. ಅಲ್ಟೆ ಸ್ಮೂತಾಗಿ ಹೋಯ್ತಾ ಇರುತ್ತೆ. ಒನ್ಸ್ ಮೋರ್ ಅಂತಾರಲ್ಲ, ಅದು ಆ ಡೈಲಾಗ್ ಇವಾಗ ಬಂದಿರೋದು ಟ್ರೆಂಡು. ಆದರೆ ಇವ್ರದ್ದು ಹಳೇದೇ ಐತೆ. ಹೌದು ಸರ್, ಹಂಗೆ ಪಬ್ಲಿಕ್ ಇದರಿಂದ ಒಪಿನಿಯನ್ ಚೆನ್ನಾಗಿದೆ ಅಂತ ಅವ್ರು ಬರ್ತಾರೆ ಸರ್. ಅಂದ್ರೆ ನಾವು ಒಂದು 92 ಓಪನ್ ಮಾಡಿದ್ದು, 92 ಮಾಡಿದ್ದು, ಅವಾಗಿಂದ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದಿದೆ. ಜನ ತುಂಬಾ ಇಷ್ಟಪಡ್ತಾರೆ, ಅದರಿಂದ ಫೇಮಸ್ ಆಗಿದೆ. ಎಗ್ ರೈಸ್, ಲೆಗ್ ಪೀಸ್, ಲಾಲಿಪಾಪ್, ಬೋನ್ಲೆಸ್ ಎಗ್ ರೈಸ್, ಬೋನ್ಲೆಸ್ ಫಿಶ್ ಎಲ್ಲ ಮಾಡ್ತೀವಿ ಸರ್. ಕೆಲವರು ಇಷ್ಟಪಡ್ತಾರೆ, ಅದ್ ಮಸಾಲೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಪೂರ್ತಿ, ಅದರಿಂದ ಜನ ಇಷ್ಟಪಡ್ತಾರೆ. ಅದರಿಂದ ನಾವು ಮಸಾಲೆ ಪೌಡರ್ ರೆಡಿ ಮಾಡಿದೀವಿ. ನಮ್ದೇ ಬ್ರ್ಯಾಂಡ್ ಓಪನ್ ಮಾಡಿ ಎಲ್ಲ ಕಡೆ ಸಿಗುತ್ತೆ, ಚಿಕನ್ ಅಂಗಡಿಗಳಲ್ಲೆಲ್ಲ, ಚಿಲ್ಲರೆ ಅಂಗಡಿ ಎಲ್ಲ ಕಡೆ ಸಿಗ್ತಾ ಇದೆ. 192 ಇಂದ ಓಪನ್ ಮಾಡಿದೀವಿ ಸರ್ ನಾವು. ಅವಾಗ ಯಾವ್ದು ಫಿಶ್ ಬೂತ್ ಯಾವ್ದು ಇರ್ಲಿಲ್ಲ ನಾವು ಮಾಡಿದಾಗ. ಫಿಶ್ ಅಂದ್ರೆ ಏನಂತ ಗೊತ್ತಿಲ್ಲ ಜನಗಳಿಗೆ, ಮೀನ್ ಬಜ್ಜಿ, ಕೋಳಿ ಬಜ್ಜಿ ಅಂದ್ಬಿಟ್ಟು ಸೇರ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲ ಸೋಯಸ್ ಫಾರಂ ಅದ್ರ ಸ್ಟಾರ್ಟ್ ಮಾಡಿದ್ದು ಹುಣಸೆ ಮರದ ಹತ್ರ ಫಸ್ಟ್. ಅಲ್ಲಿಂದ ಇಲ್ಲಿ ಪಕ್ಕದಲ್ಲಿ ಬಂದ್ವಿ, ಇಲ್ಲಿ ಬಂದು 15 ವರ್ಷ ಆಯ್ತು. ಥ್ಯಾಂಕ್ ಯು.